ಯಾರು ಹುಟ್ಟಿ ಬರುವಾಗ ದೊಡ್ಡದಾಗಿ ಏನೋ 1 ಎಕರೆ 5 ಎಕರೆ 10 ಎಕರೆ ಭೂಮಿಯನ್ನು ಹಿಡ್ಕೊಂಡು ಬಂದು ಅಲ್ಲಿ ಇಟ್ಟುಬಿಟ್ಟು ಕೂತವರಲ್ಲ. ಪೊಲೀಸ್ ಬಂದರೆ ಒಳಗೆ ಇದ್ದ ಪಾತ್ರೆಗಳೆಲ್ಲ ತೆಗೆದು ಬೀಸಾಕಿ ಇವರನ್ನು ದೂಡಿ ಹಾಕಿರೋರಿಗೆ ಕೈಕಾಲು ಹಿಡಿಯೋ ವಿಡಿಯೋ ಇದೆ. ನಾವು ಬಂದು ಹೊಡೆದಾಕಿರೋದು ರಾಧಮ್ಮನ ಮನೆ, ರೇಣುಕವ್ರದ್ದಲ್ಲ. ರೇಣುಕ ಮನೆ ತೋರಿಸ್ತಾಮಿ ನಮಗೆ. ಅಸಿಸ್ಟೆಂಟ್ ಯಾರೋ ಒಬ್ರು ಇದ್ದಾರೆ, ಅವರಲ್ಲಿ ಹೋಗಿ ಮಾತಾಡಿದ್ವಿ. ಅವರು ಇನ್ನೂ ಎಂಕ್ವೈರಿ ಮಾಡಿ ಇನ್ನೂ ಟೈಮ್ ಬೇಕು ಅಂತ. ಇನ್ನೂ ಟೈಮ್ ನಾವು ಕೊಡ್ಲಿಕ್ಕಿಲ್ಲ, 1 ಸೆಕೆಂಡ್ ಸಹ ಟೈಮ್ ಕೊಡ್ಲಿಕ್ಕಿಲ್ಲ. ಕಚೇರಿಗೆ ಹೋದ್ರು 10 ಗಂಟೆ 11 ಗಂಟೆ ಆದ ಒಬ್ಬ ಮುಖ್ಯ ವ್ಯಕ್ತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಬೆಳಗಿನ ಜಾವ 5 ಗಂಟೆ 5:15 ಇವರಿಗೆ ಬೆಳಕು ಬಿಟ್ಟು 5:15 ಬಂದು ಮನೆ ಧ್ವಂಸ ಮಾಡಿ, ಅದು ಇವರು ಈ ಇಬ್ಬರು ಮುದುಕಿನ ಎಳೆದು ತಂದು ಹೊರಗೆ ಹಾಕಿ ಧ್ವಂಸ ಮಾಡಿ ಹೋಗಿದ್ದಾರೆ. ಸಂಘ ಸಂಸ್ಥೆ ಮಾಡ್ಕೊಳ್ಳಿಲ್ಲ, ಏನಿಲ್ಲ. ನಾನು ಅಲ್ಲಲ್ಲಿ ರಬ್ಬರ್ ಟಾಪಿಂಗ್ ಮಾಡ್ತೇನೆ, ಇಲ್ಲ ಕೆಲವೊಮ್ಮೆ ಹೋಟ್ಲಲ್ಲಿ ಕೆಲಸ ಮಾಡ್ತೇನೆ, ಕೆಲವೊಮ್ಮೆ ತೋಟದಲ್ಲೆಲ್ಲ ಹೋಗಿ ಕೆಲಸ ಮಾಡ್ತೇನೆ. ನನ್ನ ಒಟ್ಟಿಗೆ ಬರಲಿ, ನಾನು ತೋರಿಸಿಕೊಡ್ತೇನೆ. ಯಾರ್ಯಾರು ಎಷ್ಟೆಷ್ಟು ಒಳಗೆ ಹಾಕಿದ್ದಾರೆ, ಎಷ್ಟೆಷ್ಟು ಜಾಗ ಬೇಲಿ ಹಾಕಿದ್ದಾರೆ, ನಾನು ತೋರಿಸಿಕೊಡ್ತೇನೆ. ಇವರು ಏನು ಅಕ್ರಮವಾಗಿ ಅಲ್ಲಲ್ಲಿ ಕೃಷಿ ಮಾಡಿ ಇಟ್ಟಿದ್ದಾರಲ್ಲ, ಸರ್ಕಾರಿ ಭೂಮಿ ಆಗಿರ್ಬೋದಲ್ಲ, ಎಲ್ಲ ಸ್ವಾಧೀನಪಡಿಸ್ಕೊಳ್ಳಿ. ಪ್ರತಿಯೊಂದು ಸ್ವಾಧೀನಪಡಿಸ್ಕೊಳ್ಳಿ. ಎಲ್ಲೆಲ್ಲಿ ಬಡವರಿಗೆ ಮನೆ ಬೇಕು ಅಲ್ಲೆಲ್ಲ ಲೇಔಟ್ ಥರ ಮಾಡಿ ಬಡವರಿಗೆ ಹಂಚಿಕೊಳ್ಳಿ.